ತೆಲಂಗಾಣದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡಿಯ ಕಾಲುವೆ ಮೇಲ್ಛಾವಣಿ ಕುಸಿದಿದೆ. ಪರಿಣಾಮ ಸುಮಾರು 56 ಜನ ಅಲ್ಲಿ ಕೆಲಸ ಮಾಡ್ತಿದ್ರು. ಸುರಂಗದಲ್ಲಿ ಈಗ ಅದರಲ್ಲಿ 48 ಜನ ಏನು ಸಿಕ್ಕಾಕೊಂಡಿದ್ರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಉಳಿದಂತೆ 8 ಮಂದಿ ಸಿಕ್ಕಾಕೊಂಡಿರೋರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ನಾಗರ್ ಕರ್ನೂಲ್ ಜಿಲ್ಲೆಯ ದೋಮಲಪೆಂಟಾದಲ್ಲಿ ಈ ಘಟನೆ ಸಂಭವಿಸಿರೋದು. ಸುಮಾರು 3 ಮೀಟರ್ ಈ ಮೇಲ್ಛಾವಣಿ ಕುಸಿದಿದೆ ಅಂತ ಗೊತ್ತಾಗ್ತಾ ಇದೆ. ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಈ ಒಂದು ನಿರ್ಮಾಣ ಕಂಪನಿಯ ತಂಡ ಈಗ ಪರಿಶೀಲನಾ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದೆ. ಸ್ಥಳದಲ್ಲಿ ನೀರಾವರಿ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ ಕೂಡ ಮೊಕ್ಕಾಂ ಹೂಡಿದ್ದಾರೆ ಮತ್ತು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಘಟನೆಯ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ತ್ವರಿತಗತಿಯಲ್ಲಿ ಅಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಗಮನ ಹರಿಸಿ ಅಂತ ಪೊಲೀಸ್ ಇಲಾಖೆಗೆ ಇತರೆ ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ 55-56 ಮಂದಿ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು. ಎಂದಿನಂತೆ ದೈನಂದಿನ ಕೆಲಸದಲ್ಲಿ ತೊಡಕೊಂಡಿದ್ರು. ಆಗ 3 ಮೀಟರ್ನಷ್ಟು ಮೇಲ್ಛಾವಣಿ ಪೋರ್ಷನ್ ಕುಸಿದುಬಿಟ್ಟಿದೆ. ಆ ಭಾಗದಲ್ಲಿ ಇದ್ದಂಥವ್ರನ್ನ ರಕ್ಷಣೆ ಮಾಡಿದ್ದಾರೆ ಕ್ವಿಕ್ ಆಗಿ. ಉಳಿದವರು ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಈಗ ಮುಂದುವರೆದಿದ್ದಾರೆ.